ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಕೊಪ್ಪಳ ತಾಲೂಕಿನ ಬೆಳಗಟ್ಟಿ ಗ್ರಾಮದಲ್ಲಿದ್ದೀನಿ. ಇವ್ರ ಜೊತೆ ನಾನು ಸಾಕಷ್ಟು ಬೇರೆ ಸಂದರ್ಶನ ಮಾಡೀನಿ. ಪನ್ನೀರ್ ಕೃಷಿ ಬಗ್ಗೆ ಭಾಳಷ್ಟು ಸರಿಯಾಗಿ ವಿಶ್ಲೇಷಣೆ ಮಾಡಿಸೀನಿ. ಜೊತೆಗೆ ಅವರು ಇದನ್ನ ಈ ಭಾಗಕ್ಕೆ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಅವ್ರು ಎಷ್ಟು ಪ್ರಯತ್ನ ಪಟ್ಟಾರ, ಅವ್ರು ಯಾವ ಥರ ಅಂತ ನಿಮ್ಗೆ ಸಾಕಷ್ಟು ವಿಡಿಯೋ ಕೊಟ್ಟಿದ್ದೆ. ಆದ್ರೆ ಕೆಲವೊಂದು ಎಷ್ಟೋ ಜನ ನಾವು ತರಿಸಿರ್ತೀವಿ, ಇಲ್ಲಿ ಬಂದ ಮೇಲೆ ಹಚ್ಚಿರೋ ಫೇಲ್ ಆಗುತ್ತಾ ಅಂತಾರ. ಅವರು ಅಲ್ಲಿಂದ ತಂದು ಯಾವ ಥರ ಸಕ್ಸಸ್ ಕಂಡ್ರು, ಜೊತೆಗೆ ಇವನ್ನ ಮತ್ತೆ ಅವರು ಸಸಿಗಳ ನಾಟಿ ಮಾಡಿ ಅಂದ್ರೆ ಒಂದು ಏರಿಯಾದಿಂದ ಒಂದು ಏರಿಯಾಕ್ಕೆ ಬದಲಾವಣೆ ಮಾಡ್ತಾರ, ಅದೇ ಜಾಗಕ್ಕೆ ಮತ್ತೆ ಹಚ್ತಾರ, ಅಥವಾ ಅವರು ಇದನ್ನ ಸಾವಯವದಲ್ಲಿ ಬೆಳೆದ್ರೆ ಚೆನ್ನಾಗಿರ್ತಾ ಅಥವಾ ರಾಸಾಯನಿಕ ಬೆಳೆದ್ರೆ ಚೆನ್ನಾಗಿರ್ತಾ ಅಂತ ಅವ್ರ ಜೊತೆ ಮಾತಾಡ್ಕೊಂತ ಹೋಗೋಣ. ಅದಕ್ಕೂ ಮುಂಚೆ ಅವ್ರ ಪರಿಚಯ ಮಾಡ್ಕೊಳ್ಳೋಣ. ನಮಸ್ತೆ ಅಣ್ಣ. ನಮಸ್ಕಾರ ರೀ. ನಿಮ್ಮ ಹೆಸರು? ನಮ್ಮ ಹೆಸರು ನಿಂಗಪ್ಪ, ತಂದೆ ರಾಮಪ್ಪ ಚಲವಾಡಿಗೆ, ಹುಬ್ಳಿ ಅಳವಂಡಿ ತಾಲೂಕು, ಜಿಲ್ಲಾ ಕೊಪ್ಪಳ ರೀ, ಬೆಳಗಟ್ಟಿ ಗ್ರಾಮ ರೀ. ಅಣ್ಣ, ಈ ಪನ್ನೀರ್ ಈ ಕೃಷಿ ಎಲ್ಲಾರು ಮಾಡಕ್ ಸಾಧ್ಯ? ಆಮೇಲೆ ಎಷ್ಟು ಗುಂಟೆದ ಮಾಡಿದ್ರೆ ಬೆಸ್ಟ್? ಇದು ಒಂದು 10 ಗುಂಟೆದ ಮಾಡಿದ್ರ ಚಲೋ ರೀ. ಇದು ಜಾಸ್ತಿ ಯಾಕೆ ಮಾಡಬಾರ್ದು? ಜಾಸ್ತಿ ಮಾಡ್ಬೇಕಂದ್ರ ಮಾಡಬಾರ್ದಂದ್ರ ಮಾರ್ಕೆಟ್ ಬೇಕ್ರಿ. ಇದು ಹೆಚ್ಚಾಗಿ ನಮ್ಮ ಭಾಗದಾಗ ಯಾವ ಔಷಧಕ್ಕೆ ಹೋಗಲ್ರಿ. ಬೇರೆ ಕಡೆಗೆ 4 ಎಕರೆ 10 ಎಕರೆ 8 ಎಕರೆ ಹಿಂಗ್ 2 ಎಕರೆ ಹಿಂಗ್ ಬೆಳಿತಿರ್ತಾರ. ಅವ್ರ ಫ್ಯಾಕ್ಟ್ರಿ ಅದು ಇದ್ರಲ್ಲಿದ್ದ ಎಣ್ಣೆ ತೆಗಿತಾರ, ಅದು ಅವ್ರು ಜಾಸ್ತಿ ಮಾಡ್ಬೋದ್ರಿ. ನಾವಿಲ್ಲಿ ಹೆಚ್ಚಾಗಿ ನಮ್ಮಲ್ಲಿ ಯೂಸ್ ಆಗುದು ಇದಕ್ಕ ಹೂವಿನ ಮಾಲ್ಯಾಗ ಅಷ್ಟ ಯೂಸ್ ಆಗತ್ರಿ. ಹಂಗಾಗಿ ಒಂದ್ 10 ಗುಂಟೆ ಬೆಳೆದ್ರೆ ಒಂದ್ ತಾಲೂಕ ಕವರ್ ಮಾಡ್ಬೋದ್ರಿ. ಇದನ್ನ 10 ಗುಂಟೆ ಬೆಳೆದ್ರೆ ಒಂದ್ ತಾಲೂಕ ಕವರ್ ನಮ್ದು ಒಂದ್ 10 ಗುಂಟೆದಾಗ ಒಂದ್ ತಾಲೂಕ್ ತೂರ್ ಕವರ್ ಮಾಡೇನ್ರಿ. ಈಗ ಸ್ವಲ್ಪ ಇಳುವರಿ ಕಡಿಮೆ ಐತಿ. ಆಮೇಲೆ ಈಗ ನಾವು ಇದು ಬೇಗ ಜವಾಬ್ದಾರಿ ಹೆಂಗ್ ಮಾಡಿವಿ ಅಂದ್ರ ಈಗ ಒಂದ್ 2-3 ರೈತ ಬೆಳೆಯಕತ್ತಾರ. ಮತ್ತ ಹೊಳ್ಳಿ ನಮ್ದು ಹೋಗೋ ಅಷ್ಟ ಒಂದ್ 12 ಕೆಜಿ ಹೋಗುತ್ತೆ. 12 ಕೆಜಿ ಹೋಗುತ್ತೆ ಅಂದ್ರ ಹೆಂಗ್ ಕೆಜಿ? 60 ರೂಪಾಯಿ ಕೆಜಿ. 600 ರೂಪಾಯಿ. ಹಂಗಾಗಿ ಈಗ ಸ್ವಲ್ಪ ನಡ್ಬರ್ಕ ನಮ್ದು ಸ್ವಲ್ಪ ಇಳುವರಿ ಕಡಿಮೆ ಬಂತಾರೆ. ಅವಾಗ ಇದು ಮಾಡಿದ್ದಲ್ಲ, ಈಗ ಚೆನ್ನಾಗೈತಿ. ಈಗ ಅಲ್ಲಣ್ಣ, ಈಗ ಒಂದು ದಿನಕ್ಕ 600 ರೂಪಾಯಿ ಆದ್ರ 30 ದಿನಕ್ಕ 18,000 ರೂಪಾಯಿ ಆಗತ್ತೆ. ಈಗಿನ ಮಾಲ್ ಹೋದ್ರ ಆಗತ್ತೆ 18, 15, 20, 34 ತಿಂಗಳಿಗೆ 30,000 ರೂಪಾಯಿ ತೆಗೀನಿ ಬರೀ 10 ಗುಂಟೆದಾಗ. ಹೌದೌದು, ತಿಂಗಳಿಗೆ 30,000 ರೂಪಾಯಿ. ಇದು ಮ್ಯಾಜಿಕ್ ಅಂತ. ಮ್ಯಾಜಿಕ್ ಏನಿಲ್ರಿ, ಪ್ರಾಕ್ಟಿಕಲ್. ಮ್ಯಾಜಿಕ್ ಹಿಂದಿನ ವಿಡಿಯೋದಾಗ ಹೇಳಿಲ್ಲ, ಇದು ಪ್ರಾಕ್ಟಿಕಲ್. ಇದು ನಾವ್ ಮಾಡಿದ್ದ. ಆಮೇಲೆ ಏನೈತಿ ಪ್ರೂಫ್ ಅಂದ್ರ ನಾನು ಒಂದ್ 2-3 ವರ್ಷಕ್ಕೆ ಒಂದ್ಸಲ ಬುಕ್ ಚೇಂಜ್ ಆಗತ್ತೆ. ಒಂದ್ ಇಷ್ಟದಪ್ಪ 500 ಪೇಜಿನ ಬುಕ್ ಐತಿ ನಮ್ಮಲ್ಲಿ. ಅದ್ರ ಲೆಕ್ಕ ಹಚ್ಚಿದ್ದು ತಾರೀಖ್, ಯಾರಿಗೆ ಎಷ್ಟು ಕೊಟ್ಟಿನಿ, ಯಾರಿಗೆ ಎಷ್ಟಿಲ್ಲ, ಯಾರು ತಿಂಗಳ ಯಾರು ರೊಕ್ಕ ಕೊಟ್ಟಾರ, ವಾರ ಯಾರು ರೊಕ್ಕ ಕೊಟ್ಟಾರ, ಅವ್ರ ಹೆಸರು ವಿಳಾಸ ಎಲ್ಲ ಅದಾವ್ರಿ. ಆ ಬುಕ್ ಹಾಕಾರ ಬರ್ದು ಇಡಕ್ ಬರಲ್ಲ. ಈ ಗಾಡಿಯಾಗ ಇನ್ನೊಂದು ಬುಕ್ ಐತಿ, 2 ತುಂಬಿದ ಬುಕ್ ಅದ ಮನ್ಯಾಗ. ಹಿಂಗಾಗಿ ಇದೈತ್ರಿ. ಇದ್ರ ಗುಟ್ ಏನ? ಇದ್ರ ಗುಟ್ ಏನ್ರಿ, ಇದು ನಾಟಿ ಮಾಡ್ಬೇಕಂದ್ರ ಹೊಲ ಸಿದ್ಧತೆ ಮಾಡ್ಕೊಬೇಕ್ರಿ. ರಂಟಿ ಹೊಡೆದು ಹರಿಗೆ 3 ಫೂಟ್ ಒಂದ್ ಸಾಲ್ ಬಿಟ್ಕೊಂಡು ಇದನ್ನ ಕಡ್ಡಿ ಕಟ್ ಮಾಡಿ ಹಚ್ಬೇಕ್ರಿ. ಕಡ್ಡಿ ಇದ್ರಾಗ ಕಡ್ಡಿ ಬರ್ತೈತಿ. ಇದ್ರಾಗ ಇಷ್ಟ ಕಡ್ಡಿ ಬರ್ತೈತಿ. ಇದನ್ನ ಕರೆಕ್ಟ್ ಇದ್ರಲ್ಲಿ ಕಟ್ ಮಾಡ್ಬೇಕ್ರಿ. ಕತ್ತರ್ಲೆ ಕಟ್ ಅಂತ ಹಾರ್ಬೇಕದ, ಹತ್ತಿರ್ಬೇಕ. ಹಚ್ಚಿ ಒಂದ್ 2 ದಿವ್ಸಕ್ಕೊಮ್ಮೆ ಒಟ್ಟ ಅದ ತಂಪ ಅಲ್ಲಿ ಆರದಂಗ ನೀರ್ ಹಾಸ್ಬೇಕ್ರಿ. ತಾನ 20 ದಿವ್ಸಕ್ಕೆ ಚಿಗುರು ಬಂದ್ಬಿಡ್ತು. ಚಿಗುರು ಬರ್ತಾ ಅದನ್ನ ಮಾಡಬಾರ್ದು. ನಾವ್ ಒಂದಪ್ಪ ಅಂದ್ರೆ ಒಂದ್ ಕಡೆಗೆ ಬೇರೆ ಕಡೆಗೆ ಒಂದ್ 2-3 ಪಟ್ಟದು ಅಷ್ಟೇ 4 ಪಟ್ಟಿಗೊಂದು ಅಗಿ ಮಾಡಿಕೊಂಡು ಅಗಿ ಚಿಗುರು ಬಂದಿಂದ ಅದನ್ನ ಬೇರ್ ಬಿಟ್ಟಿಂದ 2.5 ತಿಂಗಳಿಗೆ ಬರ್ತಾರೆ. ಅದು ಹಚ್ಚಾಕ ಫುಲ್ ಬೇರ್ ಬಿಟ್ಕೊಬೇಕಂದ್ರ ಅದನ್ನ ತೊಗೊಂಬಂದ್ ನಾವು ಅಗಿನ ನಾಟಿ ಮಾಡ್ಬೋದ್ರಿ. ಅದು ಸ್ವಲ್ಪ ಇಳುವರಿ ಕಡಿಮೆ ಆಗತ್ತೆ. ಡೈರೆಕ್ಟ್ ಏನ್ ಕಡ್ಡಿ ಮಾಡಿ ಹೊಲದಾಗ ಏನ್ ಬೆಳೆಸ್ತೀವಲ್ಲ, ಇದು ಜಾಸ್ತಿ ಬರ್ತೈತಿ. ಇದಕ್ಕೆ ಚಲೋ ಬರ್ತದೆ. ಹಂಗಾಗಿ ಇದು ಮಾಡಿವ್ರಿ. ಇದನ್ನ ಬೆಳೆಕತ್ತಿ ಈಗ ನಾವು 6 ಮತ್ತ ಇದು ಒಂದು 7 ವರ್ಷ ಆತ್ರಿ. ಈಗ 7 ವರ್ಷ ಆಯ್ತು. ಹೌದು, 7 ವರ್ಷ. 7 ವರ್ಷದಿಂದ ಇದೇ ತರನ ಇದೇ ತರನ ಬೆಳೆಸ್ತೇವೆ ನೋಡಿ. ಒಂದೇ ಜಾಗದಾಗ ಬೆಳಿತೀರ? ಇಲ್ರಿ, 2 ವರ್ಷ 3 ವರ್ಷಕ್ಕ ಒಂದ್ಸಲ ಚೇಂಜ್ ಆಗತ್ರಿ. ಇದ ನಮ್ದು ಹೊಲ ಚೇಂಜ್ ಮಾಡ್ತೇನೆ. 2-3 ವರ್ಷಕ್ಕೊಮ್ಮೆ 2-3 ವರ್ಷಕ್ಕೊಮ್ಮೆ ಚೇಂಜ್ ಮಾಡಿ ಬೆಳಿತೇನ್ರಿ. ಆಮೇಲೆ ಇದರಿಂದ ನಮಗ ಒಳ್ಳೆ ಲಾಭ ಐತಿ, ಒಳ್ಳೆ ಆದಾಯ ಐತಿ, ಚೆನ್ನಾಗೈತಿ. ಅಂದ್ರ ಒಟ್ಟಾರೆ ಹೇಳ್ಬೇಕಂದ್ರ ಈ ನೀವು ಹೂ ಕೃಷಿ ಆ ಕಡೆ ಗಲಾಟೆ, ಈ ಕಡೆ ಮತ್ತೆ ಸಣ್ಣ ಗಲಾಟೆ, ಇಲ್ಲಿ ಪನ್ನೀರ್. ಈ ಪನ್ನೀರು ಗಲಾಟೆ ಇವಕ್ಕೇನ ನಿಮ್ಗ ಅಂದ್ರೆ ಈ ಗಲಾಟೆ ಹೂ ಇದ್ರ ಪನ್ನೀರ್ ಇರ್ಬೇಕ್ರಿ. ಪನ್ನೀರ್ ಇದ್ರ ಗಲಾಟೆ ಹೂ ಇರ್ಬೇಕ್ರಿ. ಇಲ್ಲ ಸುಗಂಧರಾಜ ಹೂ ಇರ್ಬೇಕು. ಹೂ ಯಾವ ಸಾವಂತಿಗೆ, ಗಲಾಟೆ, ಸುಗಂಧರಾಜ ಇವ್ ಯಾವ ಹೂ ಇರ್ತಾವ ಆ ಹೂ ಬೆಳೆ ಅಂತಾರ ರೈತ. ಈ ಪನ್ನೀರ್ ಬೆಳಿಬೇಕ್ರಿ. ಅವ
ಒಟ್ ಹೂ ಇರ್ಬೇಕು, ಹೂ ಜೊತೆ ಪನ್ನೀರ್ ಅಂದ್ರೆ ಬೆಸ್ಟ್. ಎಷ್ಟು ಬೆಸ್ಟ್ ರೀ, ಎರಡೂ ಹೋಗಿ ಬಿಡ್ತಾರೆ ಮಾರ್ಕೆಟಿಗೆ ಅವಾಗ. ಅಣ್ಣ ಈಗ ನಾಟಿ ಮಾಡ್ತೀರಿ, ನಾಟಿ ಮಾಡಿದ್ರೆ ಎಷ್ಟು ದಿವಸಕ್ಕೆ ಈ ತರ ಎಲಿ ಇದು 4 ತಿಂಗಳಿಗೆ ಹರಿಯಕ್ ಚಾಲು ಆಗತ್ತೆ. 4 ತಿಂಗಳಿಗೆ ರೀ, 4 ತಿಂಗಳಿಗೆ ಹರಿಯಕ್ ಚಾಲು ಆಗತ್ತೆ. ಗೊಬ್ಬರ ಏನ್ ಕೊಡ್ತೀವಿ? ಗೊಬ್ಬರ ಯಾವ್ದಿಲ್ರಿ, ನನ್ನ ಹೊಲ್ದಾಗ ಗೊಬ್ಬರ ದೊಡ್ಡ ಸುದ್ದಿ ಹತ್ ಮಾಡ್ಬಿಟ್ಟ. ನಾ ಜೀವಾಮೃತ ಸಗಣಿ ಗೊಬ್ಬರ, ಸಗಣಿ ಅಲ್ಲಿ ಹಸಿ ಸಗಣಿ ತೊಳಿತೀನ್ರಿ, ಜೀವಾಮೃತ ಇದನ್ ಬಿಟ್ಟು ನಾ ಯಾವ ಗೊಬ್ಬರನ ಹಾಕಲ್ಲ, ಏನಿಲ್ಲ. ಅಲ್ಲೇ ನಾ ಸಾವ ಕೃಷಿ ಮಾಡಕತ್ತೆ 5ನೇ ವರ್ಷ ಚಾಲ್ತಿ ಐತಿ. 5ನೇ ವರ್ಷ ಚಾಲ್ತಿ ಐತಿ. ಗೊಬ್ಬರ ಇದು ಹೆಂಗೈತಿ ನೋಡ್ರಿ ಮಣ್ಣು. ಈಗ ನನ್ನ ಹೊಲ್ದಾಗ ಮಣ್ಣ ಬೇರೆದವ್ರ ಹೊಲ್ದಾಗ ಮಣ್ಣಿಗೆ ವ್ಯತ್ಯಾಸ ಐತೆ. ಈಗ ಹಿಂಗ ಇದು ಮಸಾರಿನಲ್ಲ ಮಕ್ಳು ಹೊಲ್ದಾಗ ಇದಕ್ಕೂ ವ್ಯತ್ಯಾಸ ಐತಿ. ಆಮೇಲೆ ಹಸಿ ಸಗಣಿ ತೊಳೆದಿರ್ತಾರಲ್ಲ, ಈ ಸಗಣಿ ಐತೆ ಇದು ಐತ್ರಿ ಭೂಮಿ. ಇಲ್ಲಿ ಎಲ್ಲಾ ಗುರಿ ತಾನ ಬೆಳಿತೈತ್ರಿ, ಏನ್ ಟೆನ್ಷನ್ ಇಲ್ದ ಬೆಳಿತೈತಿ, ಬೆಳಿ ಬರ್ತದ ನನ್ನ ಹೊಲ್ದಾಗ. ಈ ಟೆನ್ಷನ್ ಇಲ್ದ ಬೆಳಿ ಬರ್ತರಿ. ಅಣ್ಣ ಇದು ಒಂದ್ಸಲ ಹಚ್ಚಿಂದ ಎಷ್ಟು ವರ್ಷದ? ಇದು ಒಂದ್ಸಲ ಹಚ್ಚಿಂದ ನಾವು ಇದಕ್ಕೊಂದು ಬೇರ್ಕೊಳಿ ರೋಗ ನಮ್ಗೆ ರೋಗ ಬರೋದು. ಬೇರ್ಕೊಳಿ ಈ ತರ ಏನು ಇಲ್ಲ, ಆ ತರ ಸಿಡಿ ಬರ್ತೈತಿ, ಸಿಡಿ ರೋಗ ಬರ್ತದೆ. 2 ವರ್ಷ 3 ವರ್ಷ ನಂತರ ಬರ್ತರಿ ಅದು. ಆಮೇಲೆ 3ನೇ ವರ್ಷಕ್ಕೆ ಬರುತ್ತೆ, 2 ವರ್ಷ ಏನು ಬರುದಿಲ್ಲ. ಅದು ಬಂದಾಗ ಹೋಗತ್ರೆ. ಮತ್ತೆ ನಾವು ಇನ್ನಲ್ಲೇ ಇದಕ್ ಬಂತಪ್ಪ, ಇದಕ್ ಅಳಗಾಲ ಅಂತ ಹೇಳಿ ತೆಗೆದು ಬಿಡ್ತೀವಿ. ಅದನ್ನ ಬೇರೆ ಕಡೆ ಮತ್ತು ಬೇರೆ ಕಡೆ ನಾಟಿ ಈ ಜಾಗ ಬರ್ಬೇಕಂದ್ರೆ ಎಷ್ಟು ವರ್ಷ ಬೇಕು? ಮತ್ತೆ ಇಲ್ಲಿದ್ದ ಬರ್ಬೇಕಂದ್ರೆ ಈ 1 ಎಕರೆದಾಗ ನಾನು 10 ಗುಂಟೆ ಒಂದ್ 5 ಪ್ಲಾಟ್ ಮಾಡೇನ್ರಿ. ನೇಪೇರ್ ಹುಲ್ಲ, ಗಲಾಟೆ, ಮತ್ತೊಂದ್ ಗಲಾಟೆ, ಮತ್ ಮುಂದ ಶ್ರಾವಣ ಕಚ್ಚಕ್ ಒಂದ್ ಗಲಾಟೆ ಹೊಲ, ಅಲ್ಲೆಲ್ಲ ಡ್ಯಾನ್ಸ್. ಅಂದ್ರೆ ನೀವು ಶ್ರಾವಣ, ಯುಗಾದಿ, ಈ ತರ ದೀಪಾವಳಿ ಈ ತರ ಬರಕ್ ಪ್ಲಾನ್ ಮಾಡ್ಕೊಂಡ್ರಿ? ಪ್ಲಾನ್ ಅಲ್ರಿ, ಒಟ್ಟ 12 ತಿಂಗಳ ಹೂ, 12 ತಿಂಗಳ ಪನ್ನೀರ್. ದಿವಸ ಒಂದಿನ ಯಾರ ಅಲ್ಲಿ ಸತ್ತರ ಬಾಜು ಮನೆಯವ್ರ ನಮ್ಮ ಮನೆಗೆ ಸಾಯಲ್ಲ ಕಳಿಸ್ತೀನಿ. ಈ ಹೂವಿಂದ ಎಲೆ ಇದು ಒಟ್ಟ ಬಿಡಂಗಿಲ್ಲ ನೋಡ್ರಿ, ಎಂತ ಅದ್ಭುತ ಮಾತು. ನನ್ನ ಮನೆಗೆ ಸಾಯಲಿ, ನನ್ನ ಪಕ್ಕದ ಮನೆಗೆ ಸಾಯಲಿ, ಅವತ್ತು ಮಾರ್ಕೆಟಿಗೆ ನಾನು ಹೂ ಹೋಗ್ಬೇಕು, ಪನ್ನೀರ್ ಹೋಗ್ಬೇಕು. ಅದು ವೃತ್ತಿ ನಂತರ ಶ್ರದ್ಧೆ ಅಂತ ಹೇಳಿ. ಹೌದೌದೌದೌದು. ಈಗ ಹಿಂದೆ ಈಗ ಒಂದ್ 5-6 ವರ್ಷ 4 ವರ್ಷದಿಂದ ನಮ್ಮ ಮನ್ಯಾಗ ನಮ್ಮಮ್ಮ ಸತ್ತಿದ್ಲ್ರಿ. ಹರಿ ಹೋರಿ ಅಂತ ಹೇಳಿದ್ವಿ. 2 ಗಂಟೆಗೆ ಮಣ್ಣು ಮಾಡಿ 3ಕ್ಕೆ ತಗೊಂಡೋಗಿ ಕೊಟ್ಟಿವಿ ಮಾಲ. ಯಾಕಂದ್ರ ನಮ್ಮನ್ನ ನೆಚ್ಚಿ ಅಲ್ಲೊಂದು 15 ಮಂದಿ ತಗೊಂತಾರ ಮಾಲ. 15 ಮಂದಿ ಕಡೆ ಕೊಡ್ತಿರ್ತೀವಿ. ಅವ್ರ ಕುಟುಂಬ ಲಾಸ್ ಆಗ್ಬಿಡ್ತಾರೆ. ಅವ್ರ ಲಾಸ್ ಆದ್ರ ಅವ್ರ ಲಾಸ್ ಆಗ್ಬಿಡ್ತಾರೆ. ಹಿಂಗೈತ್ರಿ ನಮ್ಮ ಅವಾಗ ನೀನು ಈಗ ಬರೀ 2 ನಮ್ನಿ ಹೂ ಐತ್ರಿ. ಇದು ಇತ್ರಿ, ಮಲ್ಲಿಗೆ ಅಂಟಿತ್ತ, ಆಮೇಲೆ ಕನಕಾಂಬ್ರಿ ಹೂ ಇತ್ತ, ಬಟನ್ ಗುಲಾಬಿ ಇತ್ತ. ಇವಿಷ್ಟು ಹರಿಯವಲ್ರಿ ದಿವಸ, ಇಷ್ಟು ಅವಶ್ಯಕತೆ ಬೇಕು. ಸುಗಂಧ ರಾಜ ಇತ್ತ, ಒಂದು 7 ನಮೂನಿ ಹೂ ಇತ್ತ. 16 ಸರಿಸಿ ಮತ್ ಯಾರ ನಮ್ಮ ಸ್ನೇಹಿತರು ಯಾರು ಇರ್ತಾರಂದ್ರ ಒಬ್ರು ಕೊಟ್ಟು ಹೋಗ್ರಿಪ್ಪ ತಂದು ತೂಕ ಮಾಡಿ ಎಲ್ಲ ಗೊತ್ತಿರ್ತಾರ. ಅವ್ರ ಅಂಗಡಿ ನಮ್ ಜೋಡಿ ಅಡ್ಡಾಡಿರ್ತಾರ ನಮ್ಮ ಸ್ನೇಹಿತರು ಇಂತಾರ. ಅವ್ರು ಹೋಗಿ ಅವ್ರು ಕೊಟ್ಟ ಬಂದ್ಬಿಡ್ತಾರೆ, ಮುಗಿತಾರೆ. ಅವ್ರು ನಮ್ಗೂ ಏನೋ ಇದು ಅನ್ಸಲ್ಲ, ಅದಕ್ಕೆ ಇಷ್ಟ ಅಲ್ರ. ನೀವು ಪ್ರಶಸ್ತಿಗಳು ಬಾಳ ಹುಡ್ಕೊಂಬಂದವ್? ಪ್ರಶಸ್ತಿನ 4 ಪ್ರಶಸ್ತಿ ಹುಡ್ಕಕ್ ಹೋಗಿಲ್ರಿ, ಪ್ರಶಸ್ತಿ ನನ್ನ ಹುಡ್ಕೊಂಬಂದವ. ಪ್ರಶಸ್ತಿ ನಾ ಹುಡ್ಕಕ್ ಹೋಗಿಲ್ಲ, ಪ್ರಶಸ್ತಿ ನನ್ನ ಹುಡ್ಕೊಂಬಂದವ. ಅವ್ರಾಗ್ಲಿ ಬಂದ ನನ್ನ ಹೊಲಗ ಮಣ್ಣು ನೋಡಿ, ನನ್ನ ಸಾಧನೆಗಳನ್ನ ನೋಡಿ, ಈ ಬೆಳಿಲಾರ್ದ ಬೆಳೆ ಇಲ್ಲಿ ಐತಲ್ಲಪ್ಪ ಅಂತೇಳಿ ನಿನಗೆ ಪ್ರಶಸ್ತಿ ಪುರಸ್ಕಾರ ಕೊಡ್ತೇವೆ ಅಂತೇಳಿ ಇವಾಗ ವಿಜಯ ಕರ್ನಾಟಕದವರು ಜಿಲ್ಲಾ ಮಟ್ಟದ ಸೂಪರ್ ಸ್ಟಾರ್ ರೈತ ಕೊಟ್ಟಾರ. ರಾಜ್ಯ ಮಟ್ಟ ಜಿಲ್ಲಾ ಮಟ್ಟದ್ದು ಕೊಟ್ಟರೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಿಂದ ಬೆಂಗಳೂರು ಇದನ್ನ ಪ್ರಶಸ್ತಿ ಅವ್ರು ಕೊಟ್ಟಾರಿ. ಮೊನ್ನೆ 4ನೇ ತಿಂಗಳ 25,000 ರೂಪಾಯಿ ನಗದು ಮತ್ತು ಪ್ರಶಸ್ತಿ ಪತ್ರ, ಸನ್ಮಾನ, ಗೌರವ ಬಹಳ ಇದನ್ ಮಾಡಿ ಕಳ್ಸ್ಯಾರಿ. ಅದ್ರಾಗ ನೋಡ್ರಿ 3 ಮಂದಿ ಸಿಂಪಲ್ ಅದಿರಿ. ಸಿಂಪಲ್ ಇರ್ಬೇಕ್ರಿ, ಏನ್ ಗಡಬಡ ಮಾಡಂಗಿಲ್ಲಲ್ಲ. ಏನ್ ಮಾತಾಡೋದು ಅಷ್ಟೇ ಗಡಬಡ, ಕೆಲಸ ಸಿಂಪಲ್, ನಾವು ಸಿಂಪಲ್. ಏನು 24 ತಾಸು 12 ತಾಸು ನಾವು ಹೊಲ್ದಾಗ ಇರ್ತೀವಿ, ಹೊಲ್ದಾಗ ವ್ಯವಸಾಯ. ಹೊಲ ಬಿಟ್ಟು ಎಲ್ಲಿ ಹೋಗಂಗಿಲ್ರಿ, ಏನು ಕೆಲ್ಸ ಇದ್ರ ಹೋಗೋದು, ಇಲ್ಲಿದ್ರ ನಮ್ಮ ಹೊಲ್ದಾಗ ಇರೋದು, ನಮ್ಮ ಹೊಲ್ದಾಗ ಇದನ್ನ ಮಾಡ್ಬಿಡೋದು ಅಷ್ಟೇ. ನೋಡ್ರಿ ಸ್ನೇಹಿತರೆ, ಅವ್ರು ಬಹಳಷ್ಟು ಸಳ ಅವ್ರು ಹಿಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆಲ್ಲ ಪರಿಚಯ ಮಾಡ್ಕೊಟ್ಟೀನಿ. ಇದನ್ನ ಅವ್ರು ತರ್ಬೇಕಪ್ಪ ಅಂದ್ರ ನಮ್ಮ ಕೊಪ್ಪಳ ಜಿಲ್ಲೆಗೆ ತುಮಕೂರ್ಗೆ ಅಡ್ಡಾಡ್ಯಾರ, ಬೆಂಗಳೂರಿಗೆ ಅಡ್ಡಾಡ್ಯಾರ, ಮೈಸೂರಿಗೆ ಅಡ್ಡಾಡ್ಯಾರ. ಅಲ್ಲಿ ಯಾವ ತರ ಬೆಳಿತಾರಂತ ಅವ್ರ ಹೊಲ್ದಾಗ ಇದ್ದು ಅವ್ರದ್ದು
ಬೆಳೆಯುವಂತ ಸ್ಟೈಲ್ ನೋಡ್ಕೊಂಡು ಇಲ್ಲಿ ತಂದು ಈ ಪನ್ನೀರ್ ಸಕ್ಸಸ್ ಕಂಡ್ರೆ ಅದು 5 ವರ್ಷ ಆಯ್ತು. ಆ ಪನ್ನೀರ್ ಯಾವ ತರ ಬೆಳಿಬಹುದು ಮತ್ತು ಆ ಪನ್ನೀರಿಂದ ನಾವು ಯಾವ ತರ ಜೇಬ್ನ ದುಡ್ಡು ಇಟ್ಕೋಬಹುದು ಅಂತಾನೆ ಹೇಳ್ತಾರೆ. ಅವರು ತಿಂಗಳಿಗೆ ಕನಿಷ್ಠ 15,000-20,000 ರೂಪಾಯಿ 10 ಗುಂಟೆದಲ್ಲಿ ನಾನು ಜೇಬ್ನಲ್ಲಿ ಇಟ್ಕೊಂತೀನಿ ಅಂತಂದ್ರ ನೋಡ್ರಿ ಯಾವ ತರ ಅದು ಸಕ್ಸಸ್ ಅಂತ ಹೇಳ್ತೀರಿ. ಆಮೇಲೆ ಜೀರೋ ಮೇಂಟೆನೆನ್ಸ್ ಅಂತ ಹೇಳ್ತಾರ. ಯಾವ ತರ ಜೀರೋ ಮೇಂಟೆನೆನ್ಸ್ ಅಂದ್ರೆ ಅವ್ರು ನಮ್ಮಲ್ಲಿರೋ ಹಸುಗಳ ಸೆಗಣಿ ಮತ್ತು ಜೀವಾಮೃತ ಮುಖಾಂತರ ನಾನು ಬೆಳಿತೀನಿ. ನಾವೆಲ್ಲ ನೋಡಿದ್ರೆ ನನ್ನ ಬೇರೆ ಹೊಲದ ಮಣ್ಣು ನೋಡಿದಕ್ಕೂ ನನ್ನ ಹೊಲದ ಮಣ್ಣು ನೋಡೋದಕ್ಕೂ ಬಹಳ ವ್ಯತ್ಯಾಸ ಐತೆ ಅಂತಾನೆ ಹೇಳ್ತಾರೆ. ಇದೊಂದು ಅದ್ಭುತ ವ್ಯಕ್ತಿ ಅಂತ ಹೇಳ್ಬೋದು. ಮತ್ತೆ ಅಷ್ಟೇ ಸರಳ ಸಿಂಪಲ್, ಅಷ್ಟೇ ಇವರನ್ನು ಪ್ರಸ್ತುತಿ ಹುಡ್ಕೊಂಡ್ ಬಂದವು